ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಒಂದು ವಿಡಿಯೋ ಮತ್ತು ಒಂದು ಸುದ್ದಿ ಈಗ ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆಯಲ್ಲೂ ಚರ್ಚೆ ಆಗ್ತಾ ಇದೆ. ಈ ವಿಡಿಯೋ ಬಿಹಾರದ ಪೂನಿಯಾದ ಸಂಸದ ಪಪ್ಪು ಯಾದವ್ಗೆ ಸಂಬಂಧಿಸಿದಂಥ ವಿಡಿಯೋ. ಈ ಪಪ್ಪು ಯಾದವ್ ಇಂಡಿಪೆಂಡೆಂಟ್ ಆಗಿ ಗೆದ್ದು ಸಂಸದರಾಗಿದ್ದವರು. ನಂತರ ಕಾಂಗ್ರೆಸ್ ಪಕ್ಷವನ್ನು ಸೇರ್ಕೊಳ್ತಾರೆ. ಕಾಂಗ್ರೆಸ್ ಸೇರ್ಕೊಂಡಾಗಿನಿಂದ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರನ್ನು ಹೊಗಳೋದು, ಮೋದಿಜಿ ಅವರನ್ನು ತೆಗೊಳ್ಳೋದು ಇವರ ಫುಲ್ ಟೈಮ್ ಜಾಬ್ ಆಗಿತ್ತು. ಈ ಪಪ್ಪು ಯಾದವ್ ಬಿಹಾರದ ಎಂಥ ನಾಯಕ ಅಂದರೆ, ಇವರಿಗೆ ಲಾಲು ಪ್ರಸಾದ್ ಯಾದವ್, ತೇಜಸ್ವಿ ಯಾದವ್ ಅಷ್ಟೇ ಅಲ್ಲ, ಸ್ವತಃ ರಾಹುಲ್ ಗಾಂಧಿ ಕೂಡ ಮರ್ಯಾದೆಯನ್ನೇ ಕೊಡೋದಿಲ್ಲ. ಬಿಹಾರದಲ್ಲಿ ರಾಹುಲ್ ಗಾಂಧಿ ಮತ ಅಧಿಕಾರ ಯಾತ್ರೆ ನಡೆಸಿದಾಗ ಅವರ ಕಾರ್ಯಕ್ರಮಕ್ಕೂ ಪಾಪ ಎಂಟ್ರಿ ಕೊಡದೆ ಹೊರಗೆ ನಿಲ್ಲಿಸಿದ್ರು. ವೇದಿಕೆಯಲ್ಲಿ ಜಾಗ ಕೂಡ ಸರಿಯಾಗಿ ಕೊಡಲಿಲ್ಲ, ಕೆಳಗಿಳಿಸೇ ಬಿಟ್ಟಿದ್ರು. ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ನೋಡಿರ್ತೀರಾ ಅಂದ್ಕೊಳ್ತೀನಿ. ನೋಡಿಲ್ಲ ಅಂದರೆ ಒಮ್ಮೆ ನೋಡ್ಕೊಂಡು ಬನ್ನಿ. ಇದು ಕಾಂಗ್ರೆಸ್ನ ಒಬ್ಬ ಸಾಧಾರಣ ಕಾರ್ಯಕರ್ತನ ಸ್ಥಿತಿ ಅಲ್ಲ. ಪಪ್ಪು ಯಾದವ್ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್. ಈಗ ಬಂದಿರೋ ವಿಡಿಯೋ ಏನಂದರೆ, ಪ್ರಧಾನಿ ಮೋದಿಜಿಯವರು ಪೂರ್ಣಿಯಾಗೆ ಹೋಗ್ತಾರೆ. ಅಲ್ಲಿ ಅವರು ಏರ್ಪೋರ್ಟ್ ಸೇರಿದಂತೆ ಇನ್ನೂ ಒಂದಷ್ಟು ಯೋಜನೆಗಳ ಉದ್ಘಾಟನೆಯನ್ನು ಮಾಡ್ತಾರೆ. ಬಿಹಾರಕ್ಕೆ ಬಂಪರ್ ಆಫರನ್ನೇ ಕೊಟ್ಟಿದ್ರು. ಇವನ್ ನಿತೀಶ್ ಕುಮಾರ್ ಕೂಡ ಅದಕ್ಕಾಗಿ ಮೋದಿಜಿ ಅವರನ್ನು ಕೊಂಡಾಡಿದ್ರು. ಈ ಕಾರ್ಯಕ್ರಮಕ್ಕೆ ಅಲ್ಲಿನ MP ಅನ್ನೋ ಕಾರಣಕ್ಕೆ ಪಪ್ಪು ಯಾದವ್ ಅವರನ್ನು ಕೂಡ ಆಹ್ವಾನಿಸಿದ್ರು. ಬರೀ ಕರೆಯೋದಷ್ಟೇ ಅಲ್ಲ, ಅವರಿಗೆ ವೇದಿಕೆಯಲ್ಲಿ ಮಾತಾಡೋದಕ್ಕೂ ಅವಕಾಶ ಕೊಟ್ಟಿದ್ರು. जनता की जीत है और उसके लिए हम आदरणीय एक ऐसे प्रधानमंत्री जी, एक ऐसे ईमानदार मुख्यमंत्री जी, माननीय नीतीश कुमार जी, माननीय प्रधानमंत्री जी का मैं स्वागत करता हूं. ವ್ಯತ್ಯಾಸ ನೋಡಿ, ಸ್ವತಃ ಇವರದ್ದೇ ಮೈತ್ರಿ ಪಕ್ಷದ ನಾಯಕ ರಾಹುಲ್ ಗಾಂಧಿ ಇವರಿಗೆ ಮಾತಾಡೋಕೆ ಅವಕಾಶ ಕೊಡೋದಿರಲಿ, ವೇದಿಕೆ ಹತ್ತೋದಕ್ಕೂ ಬಿಡೋದಿಲ್ಲ. ಆದರೆ ಯಾರಿಗೆ ಈ ಮನುಷ್ಯ ದಿನ ಬೆಳಗಾದ್ರೆ ಬೈಕೊಂಡು ಓಡಾಡ್ತಿದ್ರು, ಅವರು ಇವರಿಗೆ ಕಾರ್ಯಕ್ರಮಕ್ಕೆ ಗೌರವದಿಂದ ಆಹ್ವಾನ ಕೊಟ್ಟು ವೇದಿಕೆಯಲ್ಲಿ ಮಾತಾಡೋದಕ್ಕೂ ಅವಕಾಶ ಕೊಡ್ತಾರೆ. ಹಾಗಂತ ಈ ಪಪ್ಪು ಯಾದವ್ ತನಗೆ ಮರ್ಯಾದೆ ಸಿಗದ ಜಾಗದಲ್ಲಿ ನಾನು ಕಾಲಿಡೋದಿಲ್ಲ ಅನ್ನೋ ಕ್ಯಾಟಗರಿಯವರು ಅಲ್ಲ. ಮತ್ತೆ ಎಲ್ಲ ಬಿಟ್ಟು ಅದೇ ಜಾಗದಲ್ಲಿ ಇರ್ತಾರೆ. ಕೆಲವರು BJPಗೆ ಬರ್ತಾರೆ, NDAಗೆ ಬರ್ತಾರೆ ಅಂತ ಹೇಳ್ತಾರೆ. ಬಟ್ ಆ ಜನ ಬರೋರಲ್ಲ ಬಿಡಿ. ಇಲ್ಲಿ ಪಪ್ಪು ಯಾದವ್ ಇದರಿಂದ ಎಂಥ ಪಾಠ ಕಲಿಬೇಕಾಗಿತ್ತು. ಜೊತೆಗೆ ರಾಹುಲ್ ಗಾಂಧಿಯ ಸತ್ಯ ಕೂಡ ಹೊರಗೆ ಬಂದಿದೆ. ಅದು ಎಂಥ ಸತ್ಯ ಅನ್ನೋದನ್ನು ಹೇಳ್ತೀನಿ ಬನ್ನಿ. ಈಗೊಂದು ಹೊಸ ಕನವರಿಕೆ ಶುರುವಾಗಿದೆ ರಾಹುಲ್ ಗಾಂಧಿಗೆ. EVM ಎಲ್ಲ ಹೋಯ್ತು, ಈಗ ವೋಟ್ ಕಳ್ಳತನ ಅನ್ನೋ ವಿಚಿತ್ರ ರೋಗ. ಈಗ ನೋಡಿ, ಇದೇ ಪಪ್ಪು ಯಾದವ್ ಪೂರ್ಣಿಯಾದಿಂದ ಚುನಾವಣೆಯಲ್ಲಿ ಗೆದ್ದು ಸಂಸದರಾಗಿದ್ರು. ಆಗ ತೇಜಸ್ವಿ ಯಾದವ್ ಒಂದು ಮಾತು ಹೇಳಿದ್ರು, ಒಂದು ವೇಳೆ BJP ಗೆದ್ರೂ ಪರವಾಗಿಲ್ಲ, ಈ ಪಪ್ಪು ಯಾದವ್ ಮಾತ್ರ ಗೆಲ್ಲಬಾರ್ದು ಅಂದಿದ್ರು. ಆದರೂ ಕೂಡ ಪಪ್ಪು ಯಾದವ್ ಲೋಕಸಭಾ ಚುನಾವಣೆಯಲ್ಲಿ ಪೂರ್ಣಿಯಾ ಕ್ಷೇತ್ರದಿಂದ ಗೆಲುವು ಸಾಧಿಸ್ತಾರೆ. ಅದು ಕೂಡ ಕಾಂಗ್ರೆಸ್ ಒಟ್ಟಿಗೆ ಇವರು ಚುನಾವಣಾ ಪೂರ್ವ ಮೈತ್ರಿ ಮಾಡ್ಕೊಂಡಿರಲಿಲ್ಲ. ಕಾಂಗ್ರೆಸ್, BJP, RJD, JDU ಇದ್ಯಾವ ಪಕ್ಷಗಳ ಸಹಾಯ ಇಲ್ಲದೆ ಗೆದ್ದು ಬೀಗಿದ್ರು. ನಿಜವಾಗಿಯೂ ರಾಹುಲ್ ಹೇಳೋ ಹಾಗೆ ವೋಟ್ ಚೋರಿ ಆಗಿದ್ದಿದ್ರೆ ಅಥವಾ EVM ಹ್ಯಾಕ್ ಆಗಿದ್ದಿದ್ರೆ ಪಪ್ಪು ಯಾದವ್ ಹೇಗೆ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇತ್ತು? ಇದು ಒಂದು ವಿಷಯ. ಆದರೆ ಇನ್ನೊಂದು ವಿಷಯ ಕೂಡ ಇದೆ. ಈ ಕೋಸಿ ಸೀಮಾಂಚಲ ಎಂಥ ಕ್ಷೇತ್ರ ಅಂದರೆ, ಅಲ್ಲಿ BJP ಹಾಗೂ JDU ಅಸ್ತಿತ್ವ ತುಂಬ ಚೆನ್ನಾಗಿದೆ. ಇಂಥ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಪಪ್ಪು ಯಾದವ್ಗೆ ಮಾಡಿದಂಥ ಅವಮಾನ ತುಂಬ ದೊಡ್ಡ ಹೊಡೆತ ಕೊಡುತ್ತೆ. ಜೊತೆಗೆ ಇದರಿಂದ NDAಗೆ ಪ್ಲಸ್ ಕೂಡ ಆಗುತ್ತೆ. ಪಾಪ ರಾಹುಲ್ ಗಾಂಧಿ 17 ದಿನ ತುಂಬ ಕಷ್ಟಪಟ್ಟರು. ಆದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದು ಅದರಲ್ಲಿ ಎಷ್ಟು ಮಂದಿಗೆ ಗೊತ್ತಾಯಿತೋ ದೇವರೇ ಬಲ್ಲ. ಇದಕ್ಕೆ ಸರಿಯಾಗಿ ಪಪ್ಪು ಯಾದವ್ ರಾಹುಲ್ ಬಡಕ್ಕೆ ಬೆಂಕಿ ಇಟ್ಟಿದ್ದಾರೆ.
ಮೋದಿಜಿ ಜೊತೆ ವೇದಿಕೆ ಹಂಚಿಕೊಂಡ ಪಪ್ಪು ಯಾದವ್ ಹೇಳ್ತಾರೆ, ಮೋದಿಜಿ ಏನಾದ್ರೂ ಮಾತು ಕೊಟ್ರೆ ಅದನ್ನ ಖಂಡಿತ ಉಳಿಸ್ಕೊಳ್ತಾರೆ, ಹಾಗೆ ನಡ್ಸ್ಕೊಳ್ತಾರೆ ಅಂತ. ಜೊತೆಗೆ ನಿತೀಶ್ ಕುಮಾರ್ ಅವರನ್ನ ಪ್ರಾಮಾಣಿಕ ಮುಖ್ಯಮಂತ್ರಿ ಅಂತಲೂ ಹೇಳ್ತಾರೆ. और उसके लिए हम आदरणीय एक ऐसे प्रधानमंत्री जी, एक ऐसे ईमानदार मुख्यमंत्री जी, माननीय नीतीश कुमार जी, माननीय प्रधानमंत्री जी का मैं स्वागत करता हूं। मैं धन्यवाद देता हूं दिल के गहराइयों से कि आपने हमारे सपनों में साथ दिया, आप हमारे उम्मीद के साथ खड़े हुए और आप हमारे विश्वास की ताकत बने। आपका अभिवादन, आपका अभिनंदन। जब जब विकास में आप सहयोग करेंगे, पप्पू यादव विकास में आपके साथ खड़ा होगा, ये मैं आपको वादा करता हूं। ಇದನ್ನು ಕೇಳಿದ್ಮೇಲೆ ತೇಜಸ್ವಿ ಯಾದವ್, ಲಾಲು ಯಾದವ್ಗೆ ಹೊಟ್ಟೆಯಲ್ಲಿ ಖಾರ ಕಲಿಸಿ ಇಟ್ಟ ಹಾಗೆ ಆಗಿದೆ. ಪಪ್ಪು ಯಾದವ್ ಕೇವಲ ನಿತೀಶ್ ಕುಮಾರ್ ಅಂದಿದ್ರೆ ಏನು ಅನಿಸ್ತಾ ಇರ್ಲಿಲ್ವೇನು, ಆದ್ರೆ ಪ್ರಾಮಾಣಿಕ ಅಂತ ಹೇಳ್ಬಿಟ್ರು. ಹಾಗಾದ್ರೆ ಪಪ್ಪು ಯಾದವ್ ಯಾವ ಅರ್ಥದಲ್ಲಿ ಇದನ್ನ ಹೇಳಿದ್ರು? ಇದಕ್ಕಿಂತ ಮುಂಚೆ ಮುಖ್ಯಮಂತ್ರಿ ಆಗಿದ್ದವರು ಅಪ್ರಾಮಾಣಿಕರು ಅಂತಲ್ಲ, ಅಥವಾ ನಿತೀಶ್ ಕುಮಾರ್ ಅವರಿಗೆ ವೋಟ್ ಹಾಕಬೇಕು ಅಂತ ಇಂಡೈರೆಕ್ಟ್ ಆಗಿ ಹೇಳ್ಬಿಟ್ರ? ಏನೋಪ್ಪ, ಈ ರಾಜಕೀಯನೇ ಅರ್ಥ ಆಗಲ್ಲ ನೋಡಿ. ಒಂದು ಕಡೆ ಕಾಂಗ್ರೆಸ್ ಪಪ್ಪು ಯಾದವ್ ಹಾಗೂ ಕನ್ನಯ್ಯ ಕುಮಾರನಿಗೆ ತೀರಾ ಅಂದ್ರೆ ತೀರಾ ಅವಮಾನ ಮಾಡ್ತಾರೆ. ಮಾನ ಮರ್ಯಾದೆ ಇದ್ದವರಿಗೆ ಇದು ಸಾಕು ಬಿಡಿ. ಯಾಕೆ ಹಿಂಗೆ ಇವರನ್ನ ಕೆಳಗಿಳಿಸಿದ್ರು ಅಂದ್ರೆ, ರಾಹುಲ್ ಗಾಂಧಿಗೆ ಲಾಲು ಯಾದವ್ ಕಡೆಯಿಂದ ಸ್ಪಷ್ಟವಾದ ಸಂದೇಶ ಬಂದಿತ್ತು. ಕನ್ನಯ್ಯ ಕುಮಾರ್ ಹಾಗೂ ಪಪ್ಪು ಯಾದವ್ನನ್ನ ಬಿಹಾರದಲ್ಲಿ ಪ್ರಮೋಟ್ ಮಾಡಿದ್ರೆ ಕಾಂಗ್ರೆಸ್ನ ಜೊತೆ ನಮ್ಮ ಘಟ್ಬಂಧನ್ ಇರೋದಿಲ್ಲ ಅಂತ ಕಂಡೀಷನ್ ಹಾಕಿದ್ರು. ಇದೇ ಕಾರಣದಿಂದ ಲೋಕಸಭಾ ಚುನಾವಣೆಗೆ ಬಿಹಾರದಲ್ಲಿ ಎಲ್ಲಾ ರೀತಿ ತಯಾರಿ ನಡೆಸಿದಂಥ ಕನ್ನಯ್ಯ ಕುಮಾರ್ಗೆ ರಾಹುಲ್ ಗಾಂಧಿ ದೆಹಲಿಯಲ್ಲಿ ಟಿಕೆಟ್ ಕೊಟ್ಟಿದ್ರು. ಈಗ ಇನ್ನೊಂದು ವಿಡಿಯೋ ನೋಡಿ. ಪಪ್ಪು ಯಾದವ್ ಬೆಂಬಲ ಯಾವುದೇ ಪಕ್ಷಕ್ಕೆ ಇರಲಿ, ಅವರು ಜನರಿಂದ ಆಯ್ಕೆ ಆದಂಥ ಸಂಸದರು. ಅವರಿಗೆಷ್ಟು ಮರ್ಯಾದೆ ಇರುತ್ತೆ, ಎಷ್ಟು ಗೌರವ ಕೊಡಬೇಕು ಅನ್ನೋದು ಮೋದಿಜಿಗೆ ಗೊತ್ತಿದೆ. ಇದೇ ರಾಜಕೀಯ. ಆದರೆ ಇಂಥ ರಾಜಕೀಯ ಕಾಂಗ್ರೆಸ್ ಕುಟುಂಬಕ್ಕೆ ಹಾಗೂ ಕಾಂಗ್ರೆಸ್ಗೆ ಯಾವತ್ತೂ ಬರೋದಿಲ್ಲ. ಅವರಿಗೆ ಕೇವಲ ಆದೇಶ ನೀಡೋದಷ್ಟೇ ಗೊತ್ತು. ಅವರೇ ಸುಪ್ರೀಂ, ತಾವೇ ಮಾತೆ, ತಾನೇ ಯುವರಾಜ ಅಂದ್ಕೊಂಡಿದ್ದಾರೆ ಅಷ್ಟೇ. ಲಾಲು ಪ್ರಸಾದ್ ಕುಟುಂಬವು ಬಿಹಾರದಲ್ಲಿ ಅದೇ ರೀತಿ ಇದೆ. ಇದೆಲ್ಲವನ್ನು ನೋಡಿ ಈಗ ಮಾಧ್ಯಮಗಳು ಹೇಳ್ತಾ ಇದೆ, ರಾಹುಲ್ ಗಾಂಧಿ ಕಾರ್ಯಕ್ರಮದಲ್ಲಿ ಪಪ್ಪು ಯಾದವ್ಗೆ ನಿಲ್ಲೋದಕ್ಕೂ ಜಾಗ ಇರಲಿಲ್ಲ, ಆದರೆ ಪ್ರಧಾನಿ ಮೋದಿ ಅವರ ಜೊತೆ ವೇದಿಕೆಯಲ್ಲಿ ನಗ್ನಗ್ತಾ ಮಾತಾಡ್ತಾ ಇದ್ದಾರೆ ಅಂತ. ಪ್ರಧಾನಿ ಜೊತೆ ಪಪ್ಪು ಯಾದವ್ ನಡೆಸಿರುವಂಥ ಸಂಭಾಷಣೆ ತೇಜಸ್ವಿ ಯಾದವ್ ಹಾಗೂ ರಾಹುಲ್ ಗಾಂಧಿಗೆ ನಿದ್ದೆ ಇಲ್ಲದಂತೆ ಮಾಡಿಬಿಟ್ಟಿದೆ. ಪಪ್ಪು ಯಾದವ್ ಮಾತುಗಳನ್ನು ಕೇಳಿದ್ರೆ ಕಾಂಗ್ರೆಸ್ ಬೆಂಬಲ ಕೊಟ್ಟಿರುವಂಥ ನಾಯಕ ಅಂತ ಅನಿಸ್ಲೇ ಇಲ್ಲ. ಕೋಸಿ ಸೀಮಾಂತರದ ಅಭಿವೃದ್ಧಿಗಾಗಿ ನಾನು ಯಾವಾಗಲೂ ಮೋದಿ ಅವರ ಜೊತೆ ಇರ್ತೀನಿ ಅಂತಲೂ ಪಪ್ಪು ಯಾದವ್ ಹೇಳ್ತಾರೆ. ನರೇಂದ್ರ ಮೋದಿ ಹಾಗೂ ನಿತೀಶ್ ಕುಮಾರ್ ಅವರ ಕೆಲಸವನ್ನ ಓಪನ್ ಆಗಿ ಕೊಂಡಾಡಿದ್ದಾರೆ ಕೂಡ. ನೋಡಿ, ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾದವ್ ಹಾಗೂ ರಾಹುಲ್ ಗಾಂಧಿ ಘಟ್ಬಂಧನ್ ಅಷ್ಟೇನೂ ಗಟ್ಟಿಯಾಗಿಲ್ಲ. ಈಗ ಇವರ ಹೇಳಿಕೆಯಿಂದ ಇದು ಇನ್ನೂ ದುರ್ಬಲ ಆಗುತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.